ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಬಂದು ಸ್ಯಾಟರ್ಡೆ ಮಾರ್ನಿಂಗ್. ಸೊ ಬೆಳಗ್ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಪೂಜೆ ಎಲ್ಲ ಮುಗಿಸಾಯ್ತು. ಇವಾಗ ಟಿಫನ್ನ ರೆಡಿ ಮಾಡಬೇಕು. ಸೊ ಲೆಟ್ಸ್ ಸಿ. ಇವಾಗ ಟೈಮ್ ಬಂದು 8:30 ಆಗಿದೆ. ಒಂದು ಸೈಡು ಟೊಮೊಟೊ ಬಾತ್ನ ರೆಡಿ ಮಾಡ್ತಿದ್ದೀನಿ, ಇನ್ನೊಂದು ಸೈಡು ಕುಡಿಯೋದಕ್ಕೆ ಅಂತ ಹೇಳ್ಬಿಟ್ಟು ಬಿಸಿನೀರನ್ನ ಕಾಯಕ್ಕಿಟ್ಟಿದ್ದೆ. ಟಿಫನ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಟೈಮ್ ನೋಡೋ ಅಷ್ಟರಲ್ಲಿ ಆಲ್ರೆಡಿ ಮಧ್ಯಾಹ್ನ ಆಗಿತ್ತು. ಸೊ ಸರಿ ಅಂತ ಹೇಳ್ಬಿಟ್ಟು ಮೊಳಕೆ ಕಾಳಿತ್ತು, ಅದನ್ನೇ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ತಿದ್ದೆ. ಹಾಗೆ ವಿಡಿಯೋನ ಕ್ಯಾಪ್ಚರ್ ಮಾಡೋಣ ಅಂತ ಮಾಡ್ತಿದ್ದೀನಿ. ಇದರಲ್ಲಿ ನಾನು ಮೊಳಕೆ ಕಾಳು ಸಾಂಬಾರಿಗೆ 1 ಮತ್ತು ಅರ್ಧ ಈರುಳ್ಳಿ, 2 ಟೊಮೊಟೊ ಮತ್ತು ಸ್ವಲ್ಪ ತೆಂಗಿನ ತುರಿ ಇಷ್ಟನ್ನು ಹಾಕೊಂಡು, ಬೇಕು ಅಂದರೆ ಸ್ವಲ್ಪ ಹುಣಸೆಹಣ್ಣು. ಅದು ಹುಣಸೆಹಣ್ಣು ಅಂದರೆ ತುಂಬ ಜಾಸ್ತಿ ಏನು ಬೇಡ, ತುಂಬ ಹಾಕಿದ್ರೆ ಹುಳಿ ಬಂದುಬಿಡುತ್ತೆ ಸಾಂಬಾರು. ಸ್ವಲ್ಪ ಹುಣಸೆಹಣ್ಣ ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು. ಇದನ್ನು ಈಗ ತುಂಬ ಸಣ್ಣ ಅಂದರೆ ತುಂಬ ಒಂದು ರೀತಿ ಪೇಸ್ಟ್ ರೀತಿ ಆಗಬೇಕು, ಅಲ್ಲಿವರೆಗೂ ಇದನ್ನು ರುಬ್ಕೊಳ್ಳೋಣ. ಟ್ರಸ್ಟ್ ಮೀ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. 3 to 4 ಮೆಂಬರ್ಸ್ಗೆ 2 ಟೈಮಿಗೂ ಬೇಕಿದ್ರೆ ಮಾಡ್ಕೋಬೋದು. ರುಬ್ಬೋದಕ್ಕೇ ಬೇಕು ಅಂದರೆ ಹುಳಿ ಇಷ್ಟಪಡೋರು ಸ್ವಲ್ಪ ಹುಣಸೆಹಣ್ಣು ಕೂಡ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಹುಣಸೆಹಣ್ಣೇನು ಆ್ಯಡ್ ಮಾಡಿಲ್ಲ, ಹಾಗೆ ಮಾಡ್ತಿದ್ದೀನಿ. ಗ್ರೈಂಡ್ ಮಾಡಿ ಸೈಡಿಗೆ ಎತ್ತಿಟ್ಟಿದ್ದೀನಿ. ಈಗ ಗ್ಯಾಸ್ನ ಆನ್ ಮಾಡಿ ಒಂದು ಕುಕ್ಕರ್ನ ಇಟ್ಟು ಅದು ಹೀಟ್ ಆದಮೇಲೆ 2-3 ಸ್ಪೂನ್ ಆಯಿಲ್ ಹಾಕಿ, ಸ್ವಲ್ಪ ಸಾಸಿವೆ ಹಾಕಿ, ಸ್ವಲ್ಪ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ಇದು ಫ್ರೈ ಆದಮೇಲೆ ಕಟ್ಟಿರೋ ಮೊಳಕೆ ಕಾಳು, ಆಬ್ವಿಯಸ್ಲಿ ಮೊಳಕೆ ಕಾಳು ಹೇಗೆ ಮಾಡೋದು ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ. ಓವರ್ ನೈಟ ನಾನೇ ಹಾಕ್ಬಿಟ್ಟು ಅದನ್ನು ಒಂದು ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ನೀರೆಲ್ಲ ತೆಗೆದುಬಿಟ್ಟು ಕಾಟನ್ ಬಟ್ಟೆಯಲ್ಲಿ ಗಂಟು ಹಾಕಿಟ್ರೆ ಬೆಳಗ್ಗೆ ಅಷ್ಟರಲ್ಲಿ ಮೊಳಕೆ ಬಂದಿರುತ್ತೆ. ಅದನ್ನು ನಾನಿಲ್ಲಿ ಈಗ ಮೊಳಕೆ ಕಾಳನ್ನ ಆ್ಯಡ್ ಮಾಡ್ತೀನಿ. ಆಗಲೇ ಹೇಳಿದ್ನಲ್ವ, ಆಲೂಗಡ್ಡೆನ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಇಷ್ಟಪಡೋ ಯಾವ ವೆಜಿಟೇಬಲ್ ಬೇಕಿದ್ರೂ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಆಲೂಗಡ್ಡೆನ ಆ್ಯಡ್ ಮಾಡಿದ್ದೀನಿ. ಟ್ರಸ್ಟ್ ಮೀ, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಈಗ ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿದ್ಮೇಲೆ ಆವಾಗಲೇ ಗ್ರೈಂಡ್ ಮಾಡಿಟ್ಟಿರೋ ಖಾರನ ಇದಕ್ಕೆ ಆ್ಯಡ್ ಮಾಡಿ, ನಮಗೆ ಎಷ್ಟು ತಿಕ್ನೆಸ್ ಬೇಕು ಅಷ್ಟು ವಾಟರ್ನ ಆ್ಯಡ್ ಮಾಡ್ತೀನಿ. ತುಂಬ ತಿಕ್ಕಾದರೂ ಚೆನ್ನಾಗಲ್ಲ, ಮೀಡಿಯಮಲ್ಲಿರಬೇಕು. ನೋಡಿ, ಇಷ್ಟ ಆಗಿದೆಯಲ್ಲ, ಇಷ್ಟು ಫ್ರೈ ಆದರೆ ಸಾಕು, ತುಂಬ ಏನು ಬೇಡ. ಇದಕ್ಕೆ ಈಗ ಖಾರನ ಆ್ಯಡ್ ಮಾಡ್ತೀನಿ. ಇವಾಗ ಗ್ರೈಂಡ್ ಮಾಡಿಟ್ಟಿರೋ ಖಾರ ಎಲ್ಲನೂ ನೀಟಾಗಿ ಜಾರಲ್ಲಿ ಅಂಟಿರೋದೆಲ್ಲನೂ ನೀಟಾಗಿ ನೀರು ಹಾಕಿ ಅದರೊಳಗಡೆನೇ ಆ್ಯಡ್ ಮಾಡ್ತೀನಿ, ಕುಕ್ಕರ್ ಒಳಗಡೆನೆ. ವಿಡಿಯೋದಲ್ಲಿ ನಾನು ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡ್ತಿದ್ದೀನಿ ಅಂತ ಕಾಣಿಸ್ತಿದೆ, ಅದು ಆ್ಯಕ್ಚುಲಿ ನಾನು ಯೂಸ್ ಮಾಡ್ತಿರೋದು ರೈಟ್ ಹ್ಯಾಂಡ್. ಸೈಡಲ್ಲಿ ವಿಡಿಯೋ ಇಟ್ಟಿರೋ ಕಾರಣ ಕ್ಯಾಮ್ರಾದಲ್ಲಿ ಆ ಥರ ಕಾಣಿಸ್ತಿದೆ, ಲೆಫ್ಟ್ ಹ್ಯಾಂಡ್ ಅನ್ನೋ ಥರ. ಆ್ಯಕ್ಚುಲಿ ನಾನು ರೈಟ್ ಹ್ಯಾಂಡ್ ಯೂಸ್ ಮಾಡ್ತಿರೋದು, ಕನ್ಫ್ಯೂಸ್ ಆಗ್ಬೇಡಿ. ಇನ್ನೊಂದೇನಪ್ಪ ಅಂದರೆ, ನಾನು ಎತ್ಕೊಂಡು ಮಾಡ್ತಿದ್ದೀನಿ, ಅವನು ಬಗ್ಗಿ ನೋಡ್ತಾವನೆ. ಇದೇನು ಈಗ ನೋಡ್ತಾವನೆ ಅಂತ ನೋಡ್ತೀನಿ. ನಾನು ಸೈಡಲ್ಲಿ ಕ್ಯಾಮ್ರಾ ಆನ್ ಮಾಡಿ ಇಟ್ಟಿರೋದನ್ನ ಈ ಥರ ಏನು ರೆಕಾರ್ಡ್ ಮಾಡ್ತಿರೋದು ಅಂತನೋ ಏನೋ ಆ ಥರ ಸೈಡಲ್ಲಿ ಬಗ್ಗಿ ನೋಡ್ತಿದ್ದ. ಆಮೇಲೆ ಸ್ವಲ್ಪ ಬಾಯಾರಿರ್ಬೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ನೀರನ್ನು ಕುಡಿಸ್ದೆ. ಆ್ಯಕ್ಚುಲಿ ಅದು ಬಿಸಿನೀರು. ಆ್ಯಕ್ಚುಲಿ ನಾನು ಇವನು ಮಲಗಿದ್ದಾಗಲೇ ಎಲ್ಲ ಕೆಲಸನೂ ಮುಗಿಸ್ಕೊತೀನಿ. ಅವತ್ತೇನು ಅಂತ ಗೊತ್ತಿಲ್ಲ, ಅವ್ನು ಎದ್ದೇ ಇದ್ದ. ಅವ್ನು ಎದ್ದಿದ್ರೆ ನಿಜವಾಗ್ಲೂ ಯಾವ ಕೆಲಸನೂ ಮಾಡೋದಕ್ಕೆ ಆಗಲ್ಲ. ಈಗ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತೀನಿ. ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡಿ. ಇವಾಗ ಕುದಿ ಬರ್ತಿದ್ದೆ. ಇದನ್ನು ಲಿಟ್ನ ಕ್ಲೋಸ್ ಮಾಡಿ 2 ವಿಷಲ್ನ ಹಾಕ್ಸಿದ್ರೆ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿ ರೆಡಿಯಾಗುತ್ತೆ. ಇದು ಮುದ್ದೆಗಂತೂ ಸೂಪರ್ ಕಾಂಬಿನೇಷನ್. ಸೊ ನೀವು ಟ್ರೈ ಮಾಡಿ. ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.